ನಮಸ್ಕಾರ ಏಂಜಲ್ಸ್, ನಿಮ್ಮೆಲ್ಲರಿಗೂ ನಿಮ್ಮ ಚಾನಲ್ ಬ್ಯಾಕ್ ಪ್ಯಾಕ್ ವಿತ್ ಎಮ್ಗೆ ನಿಮ್ಮ ಮಹಾಲಕ್ಷ್ಮಿ ಮಾಡುವ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ನಮ್ಮ ಉಡುಪನ್ನು ಹಾಕಿಕೊಂಡು ಈ ದೇಶದ ಬ್ಯಾಂಕಾಕ್ ನಗರದ ಜನರು ಎಲ್ಲರೂ ನಾನು ಒಳ್ಳೆ ಬಕ್ರಾ ಥರ ನೋಡ್ತಾ ಇದ್ದಾರೆ. ಹಾಯ್, ಬನ್ನಿ ಜನಗಳ ಜೊತೆನೇ ಇದ್ದು ಎಕ್ಸ್ಪ್ಲೋರ್ ಮಾಡೋಣ. ಮೆಟ್ರೋಲ್ ಹೋಗೋಕ್ಕೂ ಮುಂಚೆ ಭದ್ರವಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಆಪ್ಷನ್ ಸಿಕ್ಕಾಬಡೆ ಇದೆ. ಬಟ್ ಸದ್ಯಕ್ಕೆ ಇವತ್ತು ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಬರೀ ಅವಲಕ್ಕಿ ಮತ್ತು ಉಪ್ಪಿಲ್ಲ ಖಾರ ಇಲ್ಲ ಇದರಲ್ಲಿ. ಸೌತೆಕಾಯಿ, ಇದೇನೋ ಒಂದು ಕಾರ್ನ್ ಸೂಪ್ ಅಂತ. ಇಷ್ಟು ಬಿಟ್ಟರೆ ಬ್ರೆಡ್ಡು, ಹಣ್ಣು, ಹಂಪಲು, ತರಕಾರಿ ಇಷ್ಟೇ ಇರೋದು. ನಾನ್ ವೆಜ್ ಏನೇನೋ ಆಪ್ಷನ್ಸ್ ಇದೆ, ಚಿಕನ್ನು, ಆಮ್ಲೆಟ್ ಅಂತೆಲ್ಲ. ನಾನು ತಿನ್ನಲ್ಲ ಇವತ್ತು. ಒಳ್ಳೆ ಬಂದೋಬಸ್ತಾಗಿ ನಾಷ್ಟ ತಿಂದಿದ್ದೀನಿ. ಬನ್ನಿರಿ, ಈ ದೇಶದ ಒಂದು ಸಾಮಾನ್ಯ ಜನರು ವಿಸಿಟ್ ಮಾಡುವಂಥ, ಸಾಮಾನ್ಯ ಜನರು ದಿನ ಬೆಳಗ್ಗೆ ಆದರೆ ಸಾಯಂಕಾಲ ಆದರೆ ವಾಕಿಂಗ್ ಹೋಗುವಂಥ ಪಾರ್ಕಿಗೆ ಕರ್ಕೊಂಡೋಗ್ತೀನಿ. ಕೆಲವೊಂದು ದೇಶದಲ್ಲಿ ಮೆಟ್ರೋನ ಸಬ್ವೆ ಅಂತಾರೆ, ಕೆಲವೊಬ್ಬರು ಟ್ರೈನ್ ಅಂತಾರೆ, ನಾವು ಮೆಟ್ರೋ ಅಂತೀವಿ. ಇವರು MRT ಅಂತ ಕರೀತಾರೆ. ಇವಾಗ ನಾನು ಹೋಗ್ತಿರೋದು ಸಿಲಾಮಿಂದ MRT ಬ್ಲೂ ಕಲರ್ ಲೈನಲ್ಲಿ. ಬನ್ನಿ ಹೋಗೋಣ. ಟಿಕೆಟ್ ಎಲ್ಲ ಒಳಗಡೆ ತಗೊಳ್ಳೋದು. ಇಲ್ಲಿ ಲೋಕಲ್ಸ್ ಎಲ್ಲ ಯಾವುದಿದು ಬಟ್ಟೆ ನಮ್ಮ ಥೈಲ್ಯಾಂಡ್ ದೇಶದಲ್ಲಿ ಅಂತ ಸೀರೆ ಉಟ್ಕೊಂಡಿರೋದನ್ನ ನೋಡಿ ಶಾಕ್ ಆಗ್ತಾಯಿದ್ದಾರೆ. ಟಿಕೆಟ್ ವೆಂಡಿಂಗ್ ಮಿಷಿನ್ಸ್ ಇದೆ ಮತ್ತು ಎಕ್ಸೆಪ್ಟ್ ಕಾಯಿನ್ಸ್ ಮಾತ್ರ ಅಂತಿದೆ. ಸದ್ಯಕ್ಕೆ ನನ್ನ ಹತ್ರ ಕಾಯಿನ್ಸ್ ಇತ್ತು. ಫಸ್ಟ್ ಹೋಗೋದು ಇಲ್ಲಿ ಇಂಗ್ಲೀಷ್ ತೊಗೊಳ್ಳೋದು. ನಾನೀಗಿರೋದು ಸಿಲೋಮಲ್ಲಿ, ಅದು UR at ಸಿಲೋಮ್ ಅಂತಿದೆ. ಇವಾಗ ನಾನು ಹೋಗ್ಬೇಕಾಗಿರೋದು ಸುಕ್ವಿತ್ತು. ಸೊ ಇಲ್ಲಿ ಕ್ಲಿಕ್ ಮಾಡಿ ಸುಕ್ವಿತ್ನ ಓದಬೇಕು. ಒಬ್ಬರಿಗೆ 24 ಬಾಟ್ ಆಗುತ್ತೆ. ಬಂತು ನೋಡಿ, ಇಲ್ಲಿ ಗ್ರೀನ್ ಆನ್ ಆಯಿತು. ಈಗ ಇಲ್ಲಿ ಕಾಯಿನ್ ಮಾತ್ರ ಹಾಕಬೇಕು. ಟಿಕೆಟ್ ಬಂದರೆ ಸರಿ. ಇವಾಗ ಬೇರೆ ಬಂತು ಕೂಪನ್ನು. ಇಷ್ಟೇ. ಗೇಸ್ ಕಾರ್ಡ್ ಇತ್ತು ಅಂದರೆ ಟಾಪಪ್ ಮಾಡೋದು, ಬ್ಯಾಲೆನ್ಸ್ ಚೆಕ್ ಮಾಡೋದು ಇಲ್ಲಿ. ಬನ್ನಿ ಹೋಗೋಣ. ನೋಡಿರಿ, ಟೋಟಲ್ ಇವ್ರದ್ದಿರೋದು 12 ಕಲರ್ ಮೆಟ್ರೋ ರೈಲು. ಅದ್ರದ್ದು ಮ್ಯಾಪ್ ಸಮೇತ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಯಾವ್ಯಾವ ಕಲರು ಅಂತ. ಬ್ಯಾಂಕಾಕ್ ಸಿಟಿಯಲ್ಲಿ 2 ಏರ್ಪೋರ್ಟ್ಗಳಿದ್ದಾವೆ. 2 ಏರ್ಪೋರ್ಟ್ಗೂ ಮೆಟ್ರೋ ಕನೆಕ್ಷನ್ ಇದೆ ನೋಡಿ. ಒಂದು ಹಳೆ ಏರ್ಪೋರ್ಟು DMKಗೆ ಈ ಲೈನಲ್ಲಿ ಹೋಗಬೇಕು, ಆ್ಯಂಡ್ ಇನ್ನೊಂದು ಸುವರ್ಣ ಭೂಮಿ ಹೊಸ ಏರ್ಪೋರ್ಟು ಈ ಲೈನಲ್ಲಿ ಹೋಗಬೇಕು. ಕ್ಯಾಮ್ರಾಲಿ ಶೂಟ್ ಮಾಡೋದು. ಇಲ್ಲೆಲ್ಲ ಏನಂದರೆ ಕ್ಲೋಸ್ ಆಗಿರುತ್ತೆ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳು. ನೋಡಿ, ಅಂಡರ್ ಗ್ರೌಂಡ್ ಅಲ್ವಾ ಮೆಟ್ರೋ ಸ್ಟೇಷನು. ನೋಡಿ, ನಾನು ಅಲ್ಲಿದ್ದೀನಿ, ಕಾಣಿಸ್ತಾ ಇದ್ದೀನ. ಬಂತು ಮೆಟ್ರೋ. ಈ ಮೆಟ್ರೋ ಕನ್ಸ್ಟ್ರಕ್ಷನ್ಗೆ ಈ ದೇಶದವ್ರಿಗೆ ಜಪಾನ್ ದೇಶ ಸಹಾಯ ಮಾಡಿದೆ. ಎಲ್ಲರೂ ನಾನು ಒಳ್ಳೆ ಬಕ್ರಾ ಥರ ನೋಡ್ತಾ ಇದ್ದಾರೆ. ಎಲ್ಲರೂ ನಿಶ್ಶಬ್ದವಾಗಿ ಕೂತಿದ್ದಾರೆ. ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ. ಇದು ಯಾವುದಿದು ಡ್ರೆಸ್ಸು ಹಿಂಗಿದೆ ಅಂತ. ನಾವಂತೂ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇದೆ. ಮತ್ತು ನಾನು ಇಳಿಯೋ ಜಾಗ ಈ ಕಡೆನೂ ಆ ಕಡೆನೂ ಗೊತ್ತಾಗ್ತಾ ಇಲ್ಲ. ಅವ್ರು
ಇಂಗ್ಲೀಷಲ್ಲಿ ಹೇಳ್ತಿಲ್ಲ, ಬರೀ ತಾಯಿ ಭಾಷೆಯಲ್ಲಿ ಹೇಳ್ತವ್ರೆ. ಈ ಕಡೆನೇ ಬಂತು ನಿಜ ಹೇಳಬೇಕು ಅಂದರೆ ಒಂದು ಎಲ್ಲರೂ ನನ್ನ ಕಡೆನೇ ನೋಡ್ತವ್ರೆ ಏನಿದು ಬಟ್ಟೆ ಅಂತ. ಇನ್ನೊಂದು ನಂಗೆ ಫುಲ್ ನಾಚಿಕೆ, ಮಾತೇ ಬರ್ತಾಯಿಲ್ಲ ನೋಡ್ರಿ. ಎಲ್ಲ ಒಂದೇ ಕಡೆ ನಿಂತವ್ರೆ. ಎಡಗಡೆ ಏನು ಫ್ರೀ ಬಿಟ್ಟಿದ್ದಾರಲ್ಲ ಅದು ಅರ್ಜೆಂಟ್ ಇರೋರು ನಡ್ಕೊಂಡು ಹೋಗೋಕ್ಕೆ ಅಂತ. ಎಕ್ಸಿಟ್ ಬಂತು, ಹೋಗುವ. ಇವಾಗ ಕೂಪನ್ ಎಲ್ಲೇ ಸಿಗಬೇಕು ಗೊತ್ತಾ? ಇದರೊಳಗಡೆ ಟಂಟಡಾನ್ ಎಸಿಬೇಕು ಅಷ್ಟೇ. ಮೆಟ್ರೋ ಮಾಲ್ ಹಿಂಗೆ ಮೆಟ್ರೋ ಮಾಲ್ ಅಂತೆ. ಮೇ ಬಿ ಮೆಟ್ರೋಯಿಂದ ಮಾಲ್ ಒಳಗಡೆ ಎಂಟ್ರಿ. ಇವ್ರು ಯಾಕೆ MRT ಅಂತ ಕರೀತಾರೆ ಮೆಟ್ರೋನ? ಓ, ಮಾಲಿಗೆ ಡೈರೆಕ್ಟ್ ಎಂಟ್ರಿ ರೀ. ಓಕೆ. ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂದರೆ ನಾನು ಎಂಟೈರ್ ಥೈಲ್ಯಾಂಡ್ ದೇಶದಲ್ಲಿ ಅಂದರೆ ಯಾವುದೇ ಜಾಗ ಆಗಿರ್ಬೋದು, ಮಾಲು, ಏರ್ಪೋರ್ಟು, ಮೆಟ್ರೋ ಸ್ಟೇಷನ್ನು, ಯಾವುದೇ ಟೂರಿಸಮ್ ಪ್ಲೇಸ್ಗಳು ಆಗಲಿ ಅಥವಾ 100 ವರ್ಷ ಹಳೆಯ ಪುರಾತನ ಕಾಲದ ಟೂರಿಸ್ಟ್ ಪ್ಲೇಸ್ಗಳು ಎಲ್ಲೂ ಬ್ಯಾಗ್ ಚೆಕ್ಕಿಂಗು, ಸ್ಕ್ಯಾನಿಂಗು ಏನಂದ್ರೇನೂ ಇಲ್ಲ. ಅಷ್ಟು ನಂಬಿಕೆ ಈ ದೇಶದವ್ರಿಗೆ ಬೇರೆ ಕಡೆಯಿಂದ ಬರೋ ಟೂರಿಸ್ಟ್ಗಳು ಮತ್ತು ಇಲ್ಲಿನ ಜನಗಳ ಮೇಲೆ. ಒಂದು ಚೂರು ಬ್ಯಾಗು ಚೆಕ್ ಮಾಡಲ್ಲ, ಸ್ಕ್ಯಾನು ಮಾಡಲ್ಲ. ಬಟ್ ರೂಲ್ಸ್ ಹಾಕಿರ್ತಾರೆ, ಇದು ಕ್ಯಾರಿ ಮಾಡೋಂಗಿಲ್ಲ, ಇದು ಕ್ಯಾರಿ ಮಾಡೋಂಗಿಲ್ಲ ಅಂತ. ಬಟ್ ಅವ್ರು ಚೆಕ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಜನನೂ ಅಷ್ಟೇ, ಯಾರೂ ಕ್ಯಾರಿನೂ ಮಾಡಲ್ಲ. ತಿನ್ನಬಾರ್ದು, ಕುಡಿಬಾರ್ದು ಅಂದರೆ ತಿನ್ನೋಕೆ ಹೋಗಲ್ಲ, ಕುಡಿಯೋಕೆ ಹೋಗಲ್ಲ. ಆಗಲೇ ನಾನು ನಿಮಗೆ ವೆಂಡಿಂಗ್ ಮಿಷಿನಲ್ಲಿ ಈ ದೇಶದ ಮೆಟ್ರೋ ಒಳಗಡೆ ಹೋಗೋದಕ್ಕೆ ಕಾಯಿನ್ಸ್ ತೊಗೊಳ್ಳೋದು ಹೇಗೆ ಅಂತ ತೋರಿಸ್ದೆ. ಆದರೆ ಇವಾಗ ನಾನು ಎಂಟರ್ ಆಲ್ರೆಡಿ ಆಗಿದ್ದೀನಿ. ಇದು ನೋಡಿ, ಇದು ನಂದು ಕಾರ್ಡು ಮಹಾಲಕ್ಷ್ಮಿ NG ಅಂತಿದೆ. ಇದು ಸ್ಕೇಪಿಯಾ ಕಾರ್ಡು. ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಇದರಲ್ಲಿ ಮಾಡ್ಬೋದು. ಜಸ್ಟ್ ಈ ಕಾರ್ಡನ್ನ ಇಡ್ತೀನಿ. ನಾನು ಯಾವುದೇ ರೀತಿ ಕೂಪನ್ಸ್ ತೊಗೊಂಡಿಲ್ಲ, ಇಷ್ಟೇ. ಏನಿಲ್ಲ, ನಮ್ಮ ಹತ್ರ ಏನು ATM ಕಾರ್ಡ್ ಇದೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ವೀಸಾ, ಮಾಸ್ಟರ್ ಕಾರ್ಡ್ಗಳೆಲ್ಲ ವರ್ಕ್ ಆಗುತ್ತೆ. ಬೇರೆ ದೇಶಕ್ಕೆ ಬಂದು ಈ ದೇಶದಲ್ಲಿ ಎಸ್ಪೆಷಲಿ ಕಾಯಿನ್ಸ್ ತೊಗೋಬೇಕು, ಈ ದೇಶದ್ದೇ ಕಾರ್ಡ್ ಇಟ್ಕೋಬೇಕು ಅಂತ ಏನೂ ಇಲ್ಲ. ಜಸ್ಟ್ ನಮ್ಮ ಅಪ್ಲಿಕೇಶನಲ್ಲಿ, ನಮ್ಮ ಆನ್ಲೈನ್ ಬ್ಯಾಂಕಿಂಗ್ ಅಪ್ಲಿಕೇಶನಲ್ಲಿ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ನ ಆನ್ ಮಾಡ್ಕೋಬೇಕು. ಆವಾಗ ಇದು ಆಗುತ್ತೆ. ನನಗೆ ಇದು ಆವಾಗಲೇ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಮಿಷಿನಲ್ಲಿ ಕಾಯಿನ್ಸ್ ತೊಗೊಳ್ಳೋದು ಹೇಗೆ ಅಂತ. ಅದು ಒಂದು ವ್ಯಾಲಿಡ್ ಇನ್ಫಾರ್ಮೇಷನ್. ಯಾರ ಹತ್ರ ಆದರೂ ಕಾರ್ಡ್ಗಳು ಆಗಲ್ಲ ಅಂತಂದರೆ ಕಾಯಿನ್ಸ್ ತೊಗೊಳ್ಳೋದು ಹೇಗೆ ಅಂತ. ಇದು ಅದಕ್ಕೆ ಅಡಿಷ್ನಲ್ ಪಾಯಿಂಟ್ ಅಷ್ಟೇ. ಬ್ಯಾಂಕಾಕ್ ನಗರದ ಜನರು ದಿನ ಬೆಳಗ್ಗೆ ಆದರೆ ಸಾಯಂಕಾಲ ಆದರೆ ವಾಕಿಂಗ್ ಮಾಡುವ ಜಾಗಕ್ಕೆ ಹೋಗೋಣ. ಈ ಪಾರ್ಕ್ ಒಳಗಡೆ ಡ್ರೋನ್ ಹಾರಿಸಂಗಿಲ್ಲ, ನಾಯಿನ ಕರ್ಕೊಂಬರಂಗಿಲ್ಲ ರೀ. ಲೈಸೆನ್ಸ್ ಇರೋ ನಾಯಿಗಳನ್ನ ಮಾತ್ರ ಈ ಪಾರ್ಕ್ ಒಳಗೆ ಬಿಡ್ತಾರೆ. ನಾಯಿಗೆ ಲೈಸೆನ್ಸ್ ಇಲ್ಲ ಅಂದರೆ ಪಾರ್ಕ್ ಒಳಗಡೆ ಬಿಡಲ್ಲ. ಲಕ್ಷ್ಮಿ, ಸೀರೆ ಹಾಕೊಂಬಿಟ್ಟಿದ್ಯಾ? ಯಾವಾಗಲೂ ಹಾಕಿರಲಿಲ್ಲ ಯಾವುದೇ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ, ಏನು ವಿಶೇಷ ಅಂತ ನಿಮ್ಮ ತಲೆಗಳಲ್ಲಿ ಯೋಚನೆ ಬರ್ತಾ ಇದೆ. ಆಲ್ರೆಡಿ ಕಮೆಂಟ್ಗಳು ಹಾಕಿರ್ತೀರ ಕೆಲವರು. ಏನಕ್ಕೆ ಅಂತ ಹೇಳ್ತೀನಿ. ಸುಮಾರು ಜನ ನನಗೆ ಹೇಳಿದ್ರಿ, ನಮ್ಮ ದೇಶದ್ದು ಎಲ್ಲಾದರೂ ಒಂದು ಕಡೆ ನೀವು ಒಂದು ಕಾಸ್ಟ್ಯೂಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ತುಂಬ ಕಂಟ್ರಿಗಳು ಪ್ಲ್ಯಾನ್ ಮಾಡಿದೆ. ಲಾಸ್ಟ್ ಟೈಮ್ ಉಜ್ಬೇಕಿಸ್ತಾನ್ ಅಂದ್ಕೊಂಡೆ, ಕಜಾಕ್ ಅಂದ್ಕೊಂಡೆ, ಆಮೇಲೆ ಮಾಲ್ಡೀವ್ಸಿಗೆ ತೊಗೊಂಡು ಹೋಗಿದ್ದೆ. ಆದರೆ ಅಲ್ಲಿ ಸಿಕ್ಕಾಪಟ್ಟೆ ಸೆಕೆ ಧಗೆ ಇದ್ದಿದ್ದರಿಂದ ಆಗಲಿಲ್ಲ. ತಾಯ್ನಾಡಿಂದ ಸೀರೆ ಹಾಕ್ಕೊಂಡು ಥೈಲ್ಯಾಂಡ್ಗೆ ಬಂದ ನಾರಿ ಒಳ್ಳೆ ಮೊಸಳೆ ಅಂತ ಹೆದರ್ಕೊಂಬಿಟ್ಟೆ ಫಸ್ಟು. ಇದು ಈ ಪಾರ್ಕಲ್ಲಿ ಈ ಉಡಗಳನ್ನ ಫ್ರೀಯಾಗಿ ಸಿಕ್ಕಾಪಟ್ಟೆ ನೋಡ್ಬೋದು. ಅಷ್ಟು ಉಡಗಳು ಇಟ್ಟಿರ್ತಾರೆ ಈ ಜನ. ಅಂದರೆ ಇದು ನಾರ್ಮಲ್ಲು, ಇವ್ರು ಇದನ್ನು ಅದು ಯಾವುದೋ ಲಿಝರ್ಡ್ ಅಂತ ಕರೀತಾರೆ, ಹೆಸರು ಹಾಕ್ತೀನಿ ನೋಡಿ. ಆದರೆ ಇದು ನಮ್ಮ ಕಡೆ ಎಲ್ಲ ಊರುಗಳ ಕಡೆ ತಿಂತಾರೆ ಇದನ್ನು. ಇದು ಆ್ಯಕ್ಚುಲಿ ಈ ಥರ ಸಿಕ್ಕಾಪಟ್ಟೆ ಉಡಗಳನ್ನ ನಾವಿಲ್ಲಿ ನೋಡ್ಬೋದು. ಆದರೆ ಆ ಉಡಗಳಿಗೆ ನಾವು ತೊಂದರೆಗಳೆಲ್ಲ ಕೊಡೋಂಗಿಲ್ಲ. ತೊಂದರೆಗಳು ಕೊಟ್ಟರೆ ಅಕ್ಕಪಕ್ಕ ಯಾರಾದರೂ ಸ್ಟಾಫ್ ನೋಡಿ ಆಚೆ ಕಳಿಸ್ತಾರೆ. ಫ್ರೀಯಾಗಿರೋದಕ್ಕೆ ಬಿಟ್ಬಿಡಬೇಕು. ಜನಗಳ ಮಧ್ಯೆ ಆರಾಮಾಗಿದ್ದಾವೆ. ಹೆಂಗಿದೆ ನೋಡ್ರಿ, ಹೆಂಗೆ ಮೂವ್ ಆಗ್ತಾಯಿದೆ ಆ ಪೈಪ್ ಒಳಗೆ. ಯಪ್ಪ ದೇವ್ರೆ. ಗುಬ್ಬಚ್ಚಿ ನೋಡ್ರಿ, ಗುಬ್ಬಚ್ಚಿ ಹಬ್ಬ ಅಪರೂಪ ಕಣ್ರಿ. ಗುಬ್ಬಚ್ಚಿಗೆ ಮರಿಗಳು ಇವಾಗ ಸಿಗೋದು. ಈ ದೇಶದಲ್ಲಿ ಇದಾವಲ್ಲ, ಈ ಪಾರ್ಕ್ ಒಳಗಡೆ
2 ಗುಬ್ಬಚ್ಚಿಗಳು ಒಂದೇ ಕಡೆ ಇದಾವೆ ನೋಡಿ. ನಮ್ಮ ಮುಂದಿನ ಜನ್ರೇಷನ್ಗಳಿಗಂತೂ ಗುಬ್ಬಚ್ಚಿ ಗುಬ್ಬಿ ಮರಿ ಅಂದರೆ ಗೊತ್ತೇ ಆಗಲ್ಲ, ಅಷ್ಟ್ರ ಮಟ್ಟಿಗೆ ಹೊರಟೋಗಿದ್ದಾವೆ ಅವು ಪಾಪ. ಸರ್ಪ್ರೈಸ್ ಏನಂದರೆ ಯಾವಾಗ ಎಲ್ಲಿ ಉಡಗಳು ಪ್ರತ್ಯಕ್ಷ ಆಗುತ್ತೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಉಡಗಳಿದ್ದಾವೆ. ನಾನು ಬಂದಾಗಲಿಂದ 4-5 ಉಡ ನೋಡಿದೆ. ಇಲ್ಲಿನ ಜನ ಅದನ್ನ ನೋಡಿ ಎದುರುಕೊಳ್ಳೋದಾಗಲಿ, ಅದನ್ನ ನೋಡಿ ಎಕ್ಸೈಟ್ ಆಗೋದಾಗಲಿ ಏನೂ ಮಾಡ್ತಾಯಿಲ್ಲ. ಅವ್ರ ಪಾಡ್ಗೆ ಅವ್ರು ಇದ್ದಾರೆ, ಅದ್ರ ಪಾಡ್ಗೆ ಅದು ಈಜಾಡ್ಕೊಂಡಿದೆ. ನಾವಿಂಥವೆಲ್ಲ ನೋಡೋದು ಅಪರೂಪ ಅಲ್ವಾ. ನಾನು ಸ್ವಲ್ಪ ಜಾಸ್ತಿ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ಒಳ್ಳೆ ಮೊಸಳೆ ಥರನೇ ಈಜಾಡ್ಕೊಂಬರ್ತಾಯಿತ್ತಲ್ಲಪ್ಪ ಅದು. ಈ ಕೆರೆ ಏನು ನೋಡ್ತಿದ್ದೀರಾ ಪಾರ್ಕ್ ಮಧ್ಯದಲ್ಲಿ ಇದೆಯಲ್ಲ, ಈ ಲೇಕ್ ಒಳಗಡೆ ಬೋಟಿಂಗ್ ಮಾಡ್ಬೋದು. ಬೆಳಗ್ಗೆ ಮತ್ತು ಸಂಜೆ ಟೈಮು ಬೋಟಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ತಿನ್ನೋದಕ್ಕೆ ಅಂತ ತಂದು ನಾವು ಪಿಕ್ನಿಕ್ ಥರ ಮಾಡಿಕೊಂಡು ತಿನ್ಬೋದು. ಜನಸಾಮಾನ್ಯರು ಅದನ್ನೇ ಮಾಡೋದು. ಇಲ್ಲಿ ನೋಡ್ರಿ, ಇಲ್ಲಿ ಉಡ ಅಮ್ಮ ದೇವ್ರೆ, ನಾನು ಮೈಮರ್ತು ಮಾತಾಡ್ಕೊಂಡು ಬರ್ತಿರ್ತೀನಿ, ಅಕ್ಕಪಕ್ಕನೇ ಇದ್ದರೆ ಗೊತ್ತಾಗಲ್ಲ ಎಷ್ಟು ಉದ್ದ ಐತೆ ನೋಡ್ರಿ ಇದು. ಇವಾಗ ನಾನು ಬಂದಿರೋ ಪಾರ್ಕ್ ಹೆಸರು ಬಂದು ಲುಂಫಿನಿ ಪಾರ್ಕ್ ಅಂತ ಹೇಳಿ. ಈ ಉಡಗಳನ್ನೆಲ್ಲ ನೀವು ಫ್ರೀಯಾಗಿ ನೋಡಬೇಕು ಅಂದರೆ ಈ ಪಾರ್ಕಿಗೆ ಬನ್ನಿ. ಹಾಯ್. ಪಾರಿವಾಳ ಪಾರ್ಕಲ್ಲಿ ಹಾಕಿರೋ ನೀರು ಕುಡಿತಾ ಇದೆ. ಕುಡಿಯೋಕಂದ ಕುಡಿ, ನಾನೇನು ಡಿಸ್ಟರ್ಬ್ ಮಾಡಲ್ಲ ನಿಂಗೆ. ಬನ್ರಿ, ಈ ದೇಶದ ಜನರು ಏನಾದರೂ ನೆನಪಾದರೆ ತಟ್ ಅಂತ ಓಡೋಗೋ ಪೆಟ್ಟಿ ಅಂಗಡಿ ಕರ್ಕೊಂಡು ಹೋಗ್ತೀನಿ. ಆದರೆ ಇಲ್ಲಿನ ಪೆಟ್ಟಿ ಅಂಗಡಿ ಬೇರೆ ಬೇರೆ ಥರ ಇರುತ್ತೆ. ಬನ್ರಿ, ಜ್ಯೂಸ್ ಕುಡಿತೀರಾ? ಬ್ಯಾಡ ಕಣಪ್ಪ, AC ಬಸ್ಸಲ್ಲಿ ಬಂದಲ್ಲ, ದಾವ್ರ ಇಲ್ಲ. ಟೀ ಕುಡಿತೀರಾ? ಬ್ಯಾಡಪ್ಪ. ಕಾಫಿ ಕುಡಿತೀರಾ? ನಿಂಗೇನು ಬುದ್ಧಿಗಿದೆ ಆಯ್ತಾ? ಎಷ್ಟೆಲ್ಲ ಹೇಳೋದು, ಕಾಫಿ ಕುಡಿತೀಯ, ಟೀ ಕುಡಿತೀಯ, ತಲೆ ತಿಂತಾ ಇದೆಯಾ? ನನ್ನ ಹತ್ರ ಇವತ್ತು ತೊಗೊಂಬಂದಿರೋ ದುಡ್ಡಲ್ಲಿ ಮಿಕ್ಕಿರೋದೆ 40 ರೂಪಾಯಿ. 40 ರೂಪಾಯಿಗೆ ಏನು ಬರುತ್ತೋ ಅದನ್ನು ತಿನ್ನಿಸ್ತೀನಿ ನೋಡ್ರಿ. ಇವಾಗ ಸದ್ಯಕ್ಕೆ ಈ ರೋಡಲ್ಲಿರೋ ಪೆಟ್ಟಿ ಅಂಗಡಿ ಇದು. ಈ ಪೆಟ್ಟಿ ಅಂಗಡಿಲಿ ಆಪ್ಷನ್ಗಳು ಸಿಕ್ಕಾಪಟ್ಟೆ ಇದ್ದಾವೆ. ಹಲೋ, ಹಾಯ್. ಗುರುವಾರ ಮತ್ತು ಸೋಮವಾರ ನನ್ನನ್ನು ಕಾಪಾಡಿರೋದು ಈ ಒಂದು ಸ್ಯಾಂಡ್ವಿಚ್ಚು ಮತ್ತು ಇನ್ನೊಂದು ವೆಜಿ ಟೇಸ್ಟಿ ಅಂತ ಹೇಳಿ, ಸಾರಿ, ಇವೆರಡೇ ನನ್ನನ್ನು ಕಾಪಾಡಿರೋದು. ಕ್ಯಾಪೆಚಿನೋ ಸ್ಮಾಲ್ ನೋಡಿರಿ, ಇಲ್ಲೇ ದುಡ್ಡು ಹಾಕೋರೆ 25, ಅವರೇ ಮಾಡಿ ಕೊಡ್ತಾರೆ. ಅದು ಬಿಟ್ಟು ನಾವು ತೊಗೊಳ್ಳೋ ಅಂಥ ಆಪ್ಷನ್ನು ಇದೆ, ಅದು ಬೇರೆ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಹಿಂಗೆ ಅಂತ. ಅಯ್ಯಯ್ಯಪ್ಪ, ಏನು ಹಿಂಗೆ ತುಂಬಿಟ್ರು. ಇಲ್ಲಿರೋ ಪೆಟ್ಟಿ ಅಂಗಡಿಯಲ್ಲಿ ಇಷ್ಟು ದೊಡ್ಡ ದೊಡ್ಡ ಜ್ಯೂಸ್ಗಳನ್ನ ಮಾಡಿಕೊಡ್ತಾರೆ, ಅಷ್ಟೇ ವ್ಯತ್ಯಾಸ. ಕಾಫಿ, ಟೀ, ತಿನ್ನೋಕ್ಕೆ ಪ್ರತಿಯೊಂದು ವಸ್ತುಗಳು ಸಿಗುತ್ತೆ. ನಾನು ಇದು ಸ್ವಲ್ಪ ಫನ್ನಿಯಾಗಿ ಹೇಳಬೇಕಂದ್ರೆ ಇದೊಂಥರ ಇಲ್ಲಿನ ಜನಸಾಮಾನ್ಯರ ಮತ್ತು ಟೂರಿಸ್ಟ್ಗಳ ಬಡ್ಜೆಟ್ ಫ್ರೆಂಡ್ಲಿ ಅಂಗಡಿಗಳು. ಒಂಥರ ನಮ್ಮ ಏರಿಯಾಗಳಲ್ಲೆಲ್ಲ ಹೆಜ್ಜೆಗೂ ಪ್ರಾವಿಷನ್ ಸ್ಟೋರ್ಗಳು ಇರುತ್ತಲ್ಲ, ಆ ಥರ ಇಲ್ಲಿ ಕಡಿಮೆ ಪ್ರೈಸ್ಗೆ ತುಂಬ ಆಪ್ಷನ್ಸು ತಿನ್ನೋದಕ್ಕೆ ಕುಡಿಯೋದಕ್ಕೆಲ್ಲ ಸಿಕ್ಕಾಪಟ್ಟೆ ಸಿಗುತ್ತೆ. ನೋಡ್ರಿ, ಮೇಲ್ಗಡೆ ಮೆಟ್ರೋ ಟ್ರ್ಯಾಕು, ಅದ್ರ ಕೆಳಗಡೆ ಇಷ್ಟುದ್ದ ಏನು ನೋಡ್ತಿದ್ದೀರಾ, ಇದು ಜನಗಳು ಓಡಾಡೋದಕ್ಕೆ. ಅಲ್ಲಿಂದ ಎಕ್ಸಿಟ್ ಆದವರು ರೋಡಲ್ಲಿ ಕಷ್ಟ ಅಂತ ಮೇಲಿಂದ ಬಂದು ಇಲ್ಲೂ ಇಳಿಬೋದು, ಆ ಕಡೆನೂ ಇಳಿಬೋದು, ಆ ಮಾಲ್ ಒಳಗೂ ಇಳಿಬೋದು. ಸಿಕ್ಕಾಪಟ್ಟೆ ಮಲ್ಟಿಪಲ್ ಎಕ್ಸಿಟ್ಗಳು ಕೊಟ್ಟಿದ್ದಾರೆ. ಜನಗಳಿಗೆ ಆಪ್ಷನ್ಸ್ ಜಾಸ್ತಿ, ಕನ್ಫ್ಯೂಸ್ ಆಗಲ್ಲ ಎಲ್ಲಿ ಇಳಿಬೇಕು ಎಲ್ಲಿ ಇಳಿಬಾರ್ದು ಅಂತ. ಮೂವತ್ತೇಳು ಸೆಕೆಂಡ್ ಇದೆ ಇನ್ನು. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಮುಜುಗರ ಆಗ್ತಿತ್ತು, ಇವಾಗ ಹೋಗತ್ಲಾಗೆ ಯಾರು ಹೆಂಗನ ನೋಡ್ಕೊಳ್ಳಿ, ಏನನ ಅಂದ್ಕೊಳ್ಳಿ, ನಮ್ಮ ಸೀರೆ ಇದು, ನಮ್ಮ ಹೆಮ್ಮೆ. ನೋಡ್ರಿ, ನಮ್ಮ ಶಿವ ಪಾರ್ವತಿ ಅರ್ಧನಾರೀಶ್ವರನ ಸ್ಟ್ಯಾಚ್ಯೂ ಇಟ್ಬಿಟ್ಟಿದ್ದಾರೆ ಇಲ್ಲಿ. ಜನ ಊದ್ಗಡ್ಡಿ ಹಚ್ಚಿ ಎಲ್ಲ ಅನಿಮಲ್ಸ್ಗಳನ್ನೂ ಇಟ್ಟಿದ್ದಾರೆ ನೋಡಿ ಹಿಂದೆಗಡೆ. ಓ, ಪೂಜೆ ಮಾಡ್ತಾ ಇದ್ದಾರೆ. ವಾ ತಂದೆ ಶಿವಪ್ಪ ಕಾಪಾಡಪ್ಪ. ಮೆಜಾರಿಟಿ ಇರೋದು ಬೌದ್ಧ ಧರ್ಮದವರು ಈ ದೇಶದಲ್ಲಿ 95%. ಅದು ಬಿಟ್ಟು ಮಿಕ್ಕಿದ 5%ಅಲ್ಲಿ ಬೌದ್ಧರು ನಮ್ಮ ಹಿಂದೂ ದೇವರುಗಳನ್ನೂ ಕೆಲವ್ರನ್ನ ಆರಾಧಿಸ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಲಾಟ್ರಿ ಟಿಕೆಟ್ ಮಾರ್ತಾ ಇದ್ದಾರೆ ಬೆಳಗ್ಗೆ. ಸೊ ನಮ್ಮ ಹಿಂದೂ ದೇವರುಗಳಾದ ಗಣೇಶ, ಆಂಜನೇಯ ಇವ್ರನ್ನೆಲ್ಲ ಇಲ್ಲಿ ನೋಡ್ಬೋದು, ಶಿವ ಪಾರ್ವತಿ ಎಲ್ಲರನ್ನೂ. ಮಹಾರಾಜ ರಾಮವನ್ನು ಗ್ರ್ಯಾಂಡ್ ಪ್ಯಾಲೇಸ್ ಕಟ್ಟಬೇಕು ಅಂತ ಅಂದ್ಕೊಂಡಾಗ ಅಲ್ಲಿದ್ದಂತಹ ಚೈನಾ ಪ್ರಜೆಗಳನ್ನ
ಕಳಿಸ್ದ ಒಂದು ಜಾಗಕ್ಕೆ ಅಂತ ಹೇಳಿದೆ. ಅದು ಯಾವ ಜಾಗ? ಇದೇ ಜಾಗ, ಚೈನಾ ಟೌನ್ ಆಫ್ ಬ್ಯಾಂಕಾಕ್. ಅವತ್ತು ಅವ್ರು ಬಂದು ಉಳಿದ ಈ ಜಾಗನ ಬೇರೂರ್ಕೊಂಡು ಗಟ್ಟಿಯಾಗಿ ಭದ್ರವಾಗಿ ಚೈನಾ ಟ್ರೆಡಿಷನ್ನ ಕಾಪಾಡ್ಕೊಂಡಿದ್ದಾರೆ. ಒಂದು ಸೆಕೆಂಡ್ ನಮಗೆ ಥೈಲ್ಯಾಂಡಲ್ಲಿದ್ದೀವೋ ಚೈನಲ್ಲಿದ್ದೀವೋ ಅನ್ನೋ ಕನ್ಫ್ಯೂಷನ್ ಆಗೋಗುತ್ತೆ. ಇಲ್ಲಿರೋ ಅಕ್ಷರಗಳು ಪ್ರತಿಯೊಂದು ಚೈನೀಸು ಚೈನೀಸು ಚೈನೀಸು. ನೋಡ್ರಿ, ಚೈನಾ ಪ್ರಜೆಗಳು ಚೈನಾ ಊಟ ಮಾಡ್ತಾವ್ರೆ. ರೋಡೇ ಚೈನೀಸ್ ಮಯವಾಗೋಗಿದೆ. ಈ ರೋಡ್ ಪೂರ್ತಿ ಚೈನಾ ಟೌನು. ಇಲ್ಲಿ ಚೈನೀಸ್ ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ, ಅತಿ ಹೆಚ್ಚು. ಅದು 100 ವರ್ಷಗಳ ಕಾಲದಿಂದನೂ ಇದ್ದಾರೆ. ಅವರ ವಂಶಸ್ಥರು ಎಲ್ಲ ಇವಾಗ 3rd ಜನ್ರೇಷನ್ನು 4th ಜನ್ರೇಷನ್ನು ಬಂದ್ಬಿಟ್ಟಿದ್ದಾರೆ. ಚೈನಾ ಟೌನಿಗೆ ಆಫ್ ಬಸ್ಸಲ್ಲಿ ಬಂದರೆ ಈ ಜಾಗನೂ ನೋಡ್ಬೋದು. ಈ ಬಸ್ ಆಪ್ಷನ್ ತೊಗೊಳ್ತೀರಾ ಅಂದರೆ ತೊಗೊಳ್ಬೋದು. AC ನಾನ್ AC ಎಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಥೈಲ್ಯಾಂಡ್ ದೇಶದ ಎಲ್ಲ ರೋಡ್ಗಳ ಥರನೇ ಈ ರೋಡ್ಗೂ ಸಂಜೆ ಆದಮೇಲೆ ಜೀವ ಬರೋದು. ಕಪ್ಪೆ, ಮೊಸಳೆ, ಆಮೆ ಏನೇನು ತಿನ್ನಬೇಕು ಎಲ್ಲ ಸಿಗುತ್ತೆ. ತಿನ್ನಿಲ್ಲ ಅಂದ್ರೂ ನೋಡ್ಬೋದು. ಈ ಥರ ಕ್ಯೂ ಅಲ್ಲಿ ನಿಂತ್ಕೊಂಡು ಜನ ತಿನ್ನೋದನ್ನು ನೋಡ್ಬೋದು. ನೋಡ್ರಿ ಏನ್ರಿ ಸಿಗುತ್ತೆ ಅಲ್ಲಿ, ಹಿಂಗೆ ಕ್ಯೂ ನಿಂತಿದ್ದಾರೆ. ಭಗವಂತ. ಇಲ್ಲಿ ಬರೀ ತಿನ್ನೋ ವಸ್ತು ಅಷ್ಟೇ ಅಲ್ಲ, ಚೈನಾ ಮೇಡ್ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಅಲ್ಲಿಂದನೇ ಡೈರೆಕ್ಟಾಗಿ ರಫ್ತಾಗಿ ಬಂದು ಇಲ್ಲಿ ಸಿಗ್ತವೆ. ಎಲ್ಲ ಥರದ ಫೇಮಸ್ ಚೈನೀಸ್ ಶಾಪಿಂಗ್ ಮಾಲ್ಗಳು, ಚಿಕ್ಕ ಚಿಕ್ಕ ಬ್ರ್ಯಾಂಡ್ಗಳು ಪ್ರತಿಯೊಂದು ಈ ರೋಡಲ್ಲಿ ಸಿಗುತ್ತೆ. ನೋಡ್ರಿ ಇಲ್ಲಿ ಹಂದಿ ಮರಿನ ಸುಡ್ತಾ ಇದ್ದಾರೆ. ಒಳಗಡೆ ಪಾರ್ಟ್ಸ್ ಎಲ್ಲ ತೆಗೆದ್ಬಿಟ್ಟು ಔಟರ್ ಲೇಯರ್ ಮಾತ್ರ ಸುಡ್ತಾ ಇದ್ದಾರೆ. ಈ ಗಾಡಿಗಳ ಬಗ್ಗೆ ಹೇಳ್ತಾ ಇದ್ದೆ ನಾನು. ಈ ಗಾಡಿಗಳು ಇವಾಗ ಇಲ್ಲಿ ನಿಂತಿದ್ದಾವೆ ಅಷ್ಟೇ. ಸಾಯಂಕಾಲ 5 ಗಂಟೆ 6 ಗಂಟೆ ಆದ ತಕ್ಷಣ ಮೇಯ್ನ್ ರೋಡ್ಗೆ ಹೋಗ್ಬಿಡ್ತವೆ, ಪಾರ್ಕ್ ಮಾಡಿಬಿಡ್ತವೆ. ಆದರೆ ಈ ಮೇಯ್ನ್ ರೋಡ್ಗಳನ್ನ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಅಲ್ಲೆಲ್ಲ ಸಾಯಂಕಾಲದ ಅಡುಗೆ ಮಾಡ್ತಾರೆ, ಕಸ ಹಾಕ್ತಾರೆ, ತಟ್ಟೆ ಹಾಕ್ತಾರೆ, ಏನೂ ಗೊತ್ತಾಗಲ್ಲ, ಅಷ್ಟು ಕ್ಲೀನಾಗಿದೆ ಇವಾಗ. ನೋಡ್ರಿ ಇವೆಲ್ಲ ಚೈನೀಸ್ದು ಲ್ಯಾಂಟ್ರನ್ಗಳು. ಚೈನೀಸ್ ಪ್ರಜೆಗಳು ಕೆಲವರು ಮನೆಗಳನ್ನೇ ಹೋಟೆಲ್ಗಳಾಗಿ ಕೂಡ ಕನ್ವರ್ಟ್ ಮಾಡ್ಕೊಂಬಿಟ್ಟಿರ್ತಾರೆ. ಮುಂದೆಗಡೆ ಹೋಟೆಲ್ಲು, ಹಿಂದೆಗಡೆ ಮನೆ. ಇವಾಗ ಅದೇ ಗಲ್ಲಿಲೇ ನಾವು ಹೋಗ್ತಾ ಇರೋದು. ಲಲ್ಲಲ್ಲಿಯು ಕಾಫಿ ಟೀ ಕೇಕ್ ಬೇಕಾ? ಅಮ್ಮಮ್ಮಿಯ ಲಲ್ಲಲ್ಲಿಯ. ಇಂದಿರಾ ಸ್ಕ್ವೇರ್, ಇಂದಿರಾ ಸ್ಕ್ವೇರ್. ಅಯ್ಯೋ ಅವ್ನ ಮಕ್ಕಳಿಷ್ಟು ಯಾವ ಇವೆಲ್ಲ ನೋಡ್ರಿ. ಇಲ್ಲೆಲ್ಲ ಫ್ರಂಟಲ್ಲಿ ಸಿಂಗಲ್ ಸೀಟು. ಅಂತೂ ಇಂತೂ ಲೋಕಲ್ ಬಸ್ಸು ಹತ್ಬಿಟ್ವಿ ನಾವು. ನೋಡ್ರಿ ಬಸ್ ಹೆಂಗಿದೆ. ಸ್ಟಾರ್ಟಿಂಗ್ ಮುಂದೆ ನೋಡಿದ್ರಲ್ಲ ಅವೆಲ್ಲ ಸಿಂಗಲ್ ಸೈಡು. ಸೊ ಜನಗಳು ನಿಂತ್ಕೊಂಡ್ರೆ ಅಲ್ಲೇ ನಿಂತ್ಕೊಬೇಕು. ಇವ್ರೇ ನೋಡಿ ಕಂಡಕ್ಟ್ರು, ನಮ್ಮ ಬಸ್ಸಿನ ಕಂಡಕ್ಟರ್. ಟಿಕೆಟ್ಗಳು ನೋಡ್ರಿ ಹಿಂಗೆ ರೋಲರ್ಗಳು ಇಟ್ಕೊಂಡಿರ್ತಾರೆ. ಅದು BMTA ಅಂತ ಐತೆ, ನಮ್ಮದು BMTC ಅಂತಿರುತ್ತೆ. ಇವ್ರದ್ದು BMTA. ಇಲ್ಲಿಂದ ಬರ್ತಾ ಇದೆ AC ಗಾಳಿ. ಬಿಸಿಲು ಜಾಸ್ತಿ ಆದರೆ ಕರ್ಟನ್ಸ್ ಹಾಕೊಬೋದು. ಲೆಗ್ ಸ್ಪೇಸ್ ನೋಡ್ರಿ ಇಷ್ಟಿದೆ. ಅದು ಬಿಟ್ಟು ಹಿಂದೆಗಡೆ ತುಂಬ ದೊಡ್ಡ ಲಗೇಜ್ಗಳಂದರೆ ಇಟ್ಕೊಬೋದು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿನವರೆಗೂ ಟೇಕ್ ಕೇರ್, ಟಾಟಾ, ಬಾಯ್, ಲಾಕೋನ್. ಟಾಟಾ.